ಇರೋ ಹೇಳೋ ತನಕ ಕೇಳಿಸ್ಕೊಟ್ರು ನೋಡ್ರಿ. ಇಷ್ಟೊತ್ತು ಪ್ರೀತಿಯಿಂದ ಹೇಳ್ತೀವಿ, ಆಮೇಲಿಂದ ಇನ್ನೊಂದ್ಸಲ ಹೇಳ್ಬೇಕಾಯ್ತದೆ. ಇರೋ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ಎಲ್ಲ ಸೆಲೆಬ್ರಿಟಿಗಳು, ಇದು ಕರ್ನಾಟಕದಾದ್ಯಂತ ಎಲ್ರಿಗೂ ಇದೊಂದು ಮೆಸೇಜ್ ಹೋಗ್ಲಿ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗೆ ಅನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮ್ಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ಹೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಮಾರ್ಕಂಡೇಯ ಕಿಚ್ಚ ಸುದೀಪ್ ಹುಬ್ಬಳ್ಳಿಯಲ್ಲಿ ಆಡಿರುವಂತ ಒಂದು ಮಾತು ಈಗ ದೊಡ್ಡ ಸಂಚಲನವನ್ನ ಮೂಡಿಸಿದೆ. ಸುದೀಪ್ ಯುದ್ಧಕ್ಕೆ ಕರೆ ಕೊಟ್ಟಿದ್ದು ಯಾರಿಗೆ? ಸುದೀಪ್ 4 ವರ್ಷದ ಹಿಂದೆ ದರ್ಶನ್ ಹೇಳಿದ ಮಾತಿಗೆ ಕೌಂಟ್ರ್ ಮಾಡಿದ್ರ? ಸುದೀಪ್ ಆಡಿದಂತ ಬಾಗ್ಲು ತಟ್ತಾ ಇದೀವಿ ಯುದ್ಧಕ್ಕೆ ರೆಡಿಯಾಗಿ ಅನ್ನೋ ಮಾತಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೌಂಟ್ರ್ ಮಾಡಿದ್ರ? ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ, ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡೋದು. ಅದಕ್ಕೆ ದರ್ಶನ್ ಪರವಾಗಿ ಧನ್ವೀರ್ ಗುಟ್ರು ಹಾಕ್ತಾ ತಾವು ಸ್ಟೇಟಸ್ ಅನ್ನ ಹಾಕೊಂಡು, ಕಾಡಲ್ಲಿ ಎಷ್ಟೇ ಪ್ರಾಣಿಗಳಿರ್ಬೋದು ಆದ್ರೆ ಕಾಡಿನ ರಾಜ ಸಿಂಹನೇ ಅನ್ನೋದನ್ನ ಕಿಚ್ಚ ಸುದೀಪ್ಗೆ ಏನಾದ್ರೂ ಕೌಂಟ್ರು ಮಾಡಿದ್ರ? ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇಯರ್ ಎಂಡು ಸೆಲೆಬ್ರೇಷನ್ ಆಗಬೇಕು, ಇಯರ್ ಎಂಡು ನ್ಯೂ ಇಯರ್ ಎಲ್ಲರೂ ಕೂಡ ಹ್ಯಾಪಿಯಾಗಿ ಖುಷಿಯಾಗಿರ್ಬೇಕು. ಆದ್ರೆ ಕಿತ್ತಾಟ ಜಗಳಕ್ಕೆ ಇಯರ್ ಎಂಡು ವೇದಿಕೆಯಾದ ಕಾಣಿಸ್ತಾ ಇದೆ. ಇಲ್ಲಿ ತಪ್ಪಿರೋದು ಯಾರ್ದು? 4 ವರ್ಷದ ಹಿಂದೆ ದರ್ಶನ್ ಏನ್ ಹೇಳಿದ್ರು? ಸುದೀಪ್ ಇದೇ ವೇದಿಕೆಯಲ್ಲಿ 4 ವರ್ಷದ ನಂತರ ದರ್ಶನ್ಗೆ ಕೌಂಟ್ರ್ ಮಾಡೋಕೆ ಮಾತಾಡಿದ್ರ? ಅಸಲಿಗೆ ವಿಷಯ ಏನಿದೆ ಅಂತ ನೋಡೋದಾದ್ರೆ, 4 ವರ್ಷದ ಹಿಂದೆ ದರ್ಶನ್ ತಮ್ಮ ರಾಬರ್ಟ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಹುಬ್ಬಳ್ಳಿಯಲ್ಲಿ ನಿಂತ್ಕೊಂಡು ಹೇಳಿದ್ರು, ನಾನು ನನ್ನ ಫ್ಯಾನ್ಸ್ಗೆ ಯಾವತ್ತೂ ಕೂಡ ಬಕೆಟ್ ಹಿಡಿಯೋನಲ್ಲ, ನನ್ನ ಫ್ಯಾನ್ಸ್ಗೆ ತಲೆಗೆ 4 ಹಾಕಿ ಬುದ್ಧಿ ಹೇಳ್ತೀನಿ ಅಂತ ಹೇಳ್ತಾ ಯಾವುದೋ ವಿವಾದದ ವಿಚಾರವನ್ನು ದರ್ಶನ್ ಹೇಳಲೇ ಇಲ್ಲ. ದರ್ಶನ್ ಅವತ್ತು ಹೇಳಿದ ವಿಚಾರವನ್ನು ನೀವು ಗಮನಿಸಿದ್ರೆ, ನಾನು 100-120 ಸ್ಪೀಡಲ್ಲಿ ಕಾರಲ್ಲಿ ಹೋಗ್ತಾ ಇರ್ತೀನಿ, ನೀವು ಒಂದು ಮೊಬೈಲ್ ಹಿಡ್ಕೊಂಡು ಒಂದು ಕಮೆಂಟ್ಗೆ ಒಂದು ಏನೋ ಫೋಟೋ ಹಾಕೊಳ್ಳೋದಕ್ಕೋಸ್ಕರ, ಸೆಲ್ಫಿಗೋಸ್ಕರ ನೀವು ನಮ್ಮ ಜೊತೆ ಬಂದ್ರೆ, ನಿಮ್ಮ ಮನೇಲಿ ನಿಮಗೋಸ್ಕರ ಕಾಯ್ತಾ ಇರುವಂತ ನಿಮ್ಮ ಹೆಂಡತಿನೋ, ನಿಮ್ಮ ತಂದೆ ತಾಯಿನೋ, ನಿಮ್ಮ ಮಗುನೋ ಇರುತ್ತೆ, ಅನಾಹುತ ಮಾಡ್ಕೋಬೇಡಿ ಅನ್ನೋದನ್ನ ದರ್ಶನ್ ಹೇಳಿದ್ದು. ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಅನ್ಸಿದ್ರೆ ಈ ವಿಡಿಯೋ ನೋಡ್ಬೋದು. ದರ್ಶನ್ ಸ್ವಲ್ಪ ಸೆಲೆಬ್ರಿಟಿಗಳಿಗೆ ಕಾಕ ಹೊಡಿತೀನಪ್ಪ ಇಲ್ಲ ತಾನೆ. ಈಗ ಎಷ್ಟು ಬಾಯಿ ತುಂಬ ನಾನು ಪ್ರೀತಿಯಿಂದ ಸೆಲೆಬ್ರಿಟಿ ಅಂತೀನೋ, ಅವ್ರಗಳಿಗೆ ಹಂಗೆ ಉಗುದೂ ಇದ್ದೀನಿ, ತಲೆ ಮೇಲೆ 4 ಕೊಟ್ಟು ಇದ್ದೀನಿ. 110-120 ನಾವು ಗಾಡಿಲಿ ಓಡಿಸ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಬೈಕ್ಗಳಲ್ಲಿ ನೀವು ಬರ್ತೀರಾ? ಯೋಚನೆ ಮಾಡ್ರೆ, ಬದುಕಿದ್ರೆ ಇನ್ನೊಂದ್ಸಲಿ ನಾನು ನೋಡ್ತೀರಾ? ಸೊ ಆ ವಿಡಿಯೋದಲ್ಲಿ ದರ್ಶನ್ ಹೇಳಿರೋದು ಅಷ್ಟೇನೆ. ಆದ್ರೆ ಈಗ ಸುದೀಪ್ ಹೇಳಿದಂತ ಈ ಸ್ಟೇಜಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಇಲ್ಲಿಂದ ಹೇಳಿದ್ರೆ ಮೆಸೇಜ್ ಹೋಗುತ್ತೆ ಅಂತ ಸುದೀಪ್ ಹೇಳಿದ್ದು ಯಾಕೆ? ಸುದೀಪ್ ಹೇಳಿದ್ದು ಪೈರಸಿ ವಿರುದ್ಧ ಒಂದು ವಾರ್ ನಾವು ಮಾಡ್ತಾ ಇದ್ದೀವಿ. ಒಂದು ದೊಡ್ಡ ಸಿನಿಮಾ ಬಂದಾಗ ಅದನ್ನ ಪೈರಸಿ ಮಾಡ್ತಾರೆ, ಪೈರಸಿಯಿಂದ ಸಿನಿಮಾ ತಂಡಕ್ಕೆ ಕೋಟಿಗಟ್ಟಲೆ ನಷ್ಟ ಆಗುತ್ತೆ, ಆ ಒಂದು ಯುದ್ಧಕ್ಕೆ ರೆಡಿ ಅಂತನ. ಅದರ ಜೊತೆಗೆ ಸುದೀಪ್ ಸೆನ್ಸಿಬಲ್ ಆಗಿ ಮಾತಾಡುವಂತ ವ್ಯಕ್ತಿ. ಸುದೀಪ್ ತುಂಬಾ ಫಿಲಾಸಫಿ ಮಾತಾಡ್ತಾರೆ. ಸುದೀಪ್ ಯಾವತ್ತೂ ಕೂಡ ಕಂಟ್ರೋಲ್ ತಪ್ಪಿ ಮಾತಾಡುವಂತ ವ್ಯಕ್ತಿ ಅಲ್ಲ. ಹಾಗಾಗಿ ಸುದೀಪ್ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಅರ್ಥವನ್ನು ಹುಡುಕಬಹುದು. ಆದರೆ ಸುದೀಪ್ಗೆ ಇತ್ತೀಚೆಗೆ ಈ ಫ್ಯಾನ್ಸ್ ವಾರ್ಗಳೇನು ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಸುದೀಪ್ ಬಗ್ಗೆ ಬಹಳ ಕೆಟ್ಟದಾಗಿ ಕಮೆಂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಿಡಿಗೇಡಿ ಅಭಿಮಾನಿಗಳು ಆ ಕಮೆಂಟ್ ಮಾಡಿದ್ದು, ಟ್ವೀಟ್ ಮಾಡಿದ್ದು ಸುದೀಪ್ಗೆ ಏನಾದರೂ ಕೋಪ ತರಿಸ್ತಾ, ಇಲ್ಲಾಂದ್ರೆ ಸುದೀಪ್ ಈ ರೀತಿಯ ಮಾತನ್ನ ಆಡ್ತಾ ಇರಲಿಲ್ಲ ಅಲ್ವಾ ಅಂತ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಸುದೀಪ್ ಮಾತುಗಳಲ್ಲಿ ಕೇವಲ
ಏನು ಪೈರಸಿ ಬಗ್ಗೆ ಮಾತಾಡಿದ್ದಲ್ಲ, ಇನ್ನು ಮುಂದೆ ನೀವು ಸುಮ್ಮನಿರಬೇಡಿ. ಸೊ ನನಗೋಸ್ಕರ ನೀವು ಒಂದಷ್ಟನ್ನ ತಡ್ಕೊಂಡಿದ್ದೀರಾ, ನಾನು ಸುಮ್ಮನಿರಿ ಅಂತ ಹೇಳಿದ್ದೀನಿ ಅಂತ ಹೇಳಿ, ನಾನು ನಿಮ್ಮನ್ನು ಸಮಾಧಾನ ಪಡಿಸಿದ್ದೀನಿ ಅಂತ ಹೇಳಿ ನೀವು ಸೈಲೆಂಟ್ ಆಗಿದ್ದೀರಾ. ಹಾಗಂತ ನೀವು ಏಟುಗಳನ್ನು ತಿನ್ನಬೇಡಿ. ಯಾವಾಗ ಕೊಡಬೇಕೋ ಅವಾಗ ಕೊಡಿ, ಯಾವಾಗ ತಡ್ಕೋಬೇಕೋ ಆವಾಗ ತಡ್ಕೊಳ್ಳಿ ಅನ್ನೋ ಮಾತನ್ನು ಸುದೀಪ್ ಹೇಳಿದ್ದಾರೆ. ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಈಗ ಇದನ್ನು ಕನೆಕ್ಟ್ ಮಾಡ್ತಿರೋದು ಯಾವುದಕ್ಕೆ ಅಂತ ಹೇಳಿದ್ರೆ, ಇತ್ತೀಚೆಗೆ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಅವರು ಡೆವಿಲ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ನೋಡಿ, ಈ ರೀತಿಯ ವಿಚಾರಕ್ಕೆ ಕೆಲವು ಜನ ದರ್ಶನ್ ಇಲ್ಲದೆ ಇದ್ದಾಗ, ದರ್ಶನ್ ಬೆಂಗಳೂರಲ್ಲಿದ್ದಾಗ ಒಂದೂ ಮಾತಾಡದೇ ಇದ್ದವರು ಇವಾಗ ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ, ಅವರು ಬೆಂಗಳೂರಲ್ಲಿದ್ದಾರೋ ಇಲ್ವೋ ಗೊತ್ತಿಲ್ಲ. ಸೊ ಈಗ ಮಾತಾಡ್ತಾರೆ ದರ್ಶನ್ ಬಗ್ಗೆ. ಸೊ ನಾವು ಯಾವುದಕ್ಕೂ ದರ್ಶನ್ ಒಂದು ಮಾತು ಹೇಳಿದ್ದಾರೆ ನೋಡಿ, ಆ ದರ್ಶನ್ ಆ ಮಂಡ್ಯದ ಸುಮಲತಾ ಪರ ಚುನಾವಣಾ ಪ್ರಚಾರ ಏನಿತ್ತೋ, ಕೊನೆಯ ದಿನ, ಚುನಾವಣಾ ಪ್ರಚಾರದ ಕೊನೆಯ ದಿನ ವೇದಿಕೆಯಲ್ಲಿ ಯಶ್, ದರ್ಶನ್, ಸುಮಲತಾ ಎಲ್ಲರೂ ಇದ್ದಾಗ ಹೇಳಿದ್ರು, ನಾವು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ, ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಮಾತು ಹೇಳಿದ್ರು. ನಾವು ಹಾಗೆ ಇರ್ತೀವಿ ಅನ್ನೋ ಮಾತನ್ನ ವಿಜಯಲಕ್ಷ್ಮಿ ಕೂಡ ಹೇಳಿದ್ದಾರೆ. ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ಕೆಡಿಸ್ಕೋಬಾರ್ದು. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ. ಇದು ಸುದೀಪ್ ಅವರ ಏನು ಹುಬ್ಬಳ್ಳಿ ಏನು ಆ ಯುದ್ಧಕ್ಕೆ ಸಿದ್ಧ ಅನ್ನೋ ಮಾತಿದೆಯಲ್ಲ, ಅದರ ನಂತರ ಆಡಿರೋದಲ್ಲ, ಅದಕ್ಕಿಂತ ಮೊದಲೇ ವಿಜಯಲಕ್ಷ್ಮಿ ಹೇಳಿರೋ ಮಾತು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅಂದರೆ, ಸುದೀಪ್ ಅವರು ಏನು ಯುದ್ಧಕ್ಕೆ ಕರೆ ಕೊಡ್ತೀವಿ ಅಂದ್ರಲ್ಲ, ಅದಕ್ಕೆ ವಿಜಯಲಕ್ಷ್ಮಿ ಆಡಿದ ಮಾತಿದು ಅಂತ. ವಿಜಯಲಕ್ಷ್ಮಿ ಅವರು ಅದಾದ ನಂತರ ಆಡಿದ್ದಲ್ಲ, ಅದಕ್ಕಿಂತ ಮೊದಲು ಹೇಳಿರೋ ಮಾತಿದು. ಆದರೆ ಇದನ್ನು ದರ್ಶನ್ ಅವರ ಆಪ್ತ ಧನ್ವೀರ್ ಅವರು ತಮ್ಮ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದಾರೆ. ಹಾಕೊಂಡ್ಬಿಟ್ಟು ಅದರ ಜೊತೆಗೆ ಕಾಡಲ್ಲಿ ಎಷ್ಟೇ ಪ್ರಾಣಿಗಳಿರ್ಬೋದು, ಆದರೆ ರಾಜ ಸಿಂಹನೇ ಅಂತ ಹಾಕಿದ್ದಾರೆ. ಅಂದರೆ ತಮ್ಮ ನೆಚ್ಚಿನ ನಟ, ತಾವು ಅತ್ಯಂತ ಹೆಚ್ಚು ಅಭಿಮಾನದಿಂದ ನೋಡುವಂಥ ದರ್ಶನ್ ಅವರ ಪರವಾಗಿ ಅವರ ಆಪ್ತರು ಸ್ಟೇಟಸನ್ನು ಹಾಕ್ಕೋತಾರೆ. ಆದರೆ ಎಲ್ಲೋ ಒಂದು ಕಡೆ ಅದು ಅಭಿಮಾನಿಗಳನ್ನು ಕೆರಳಿಸೋ ಹಾಗೆ, ಅಭಿಮಾನಿಗಳಿಗೆ ಏನು ಅವರ ಭಾವೋದ್ವೇಗವನ್ನು ಹೆಚ್ಚಿಸೋ ಹಾಗಿದ್ದರೆ ಖಂಡಿತ ಅದು ಈ ಇಯರ್ ಎಂಡ್ ಸಂಭ್ರಮವನ್ನು ಹಾಳು ಮಾಡುತ್ತೆ. ಇಷ್ಟಕ್ಕೂ ನೀವು ಯುದ್ಧ ಮಾಡಬೇಕು ಅಂತ ಹೇಳಿದರೆ ಸಿನಿಮಾದ ಒಳಗೆ ಕತೆ, ಮೇಕಿಂಗು, ಅದರ ಪ್ರೊಡಕ್ಷನ್ನು, ಅದರ ಪೋಸ್ಟ್ ಪ್ರೊಡಕ್ಷನ್ನು ಅಲ್ಲಿ ಯುದ್ಧ ಮಾಡಿ. ಅಥವಾ ಸಿನಿಮಾದ ಆ್ಯಕ್ಷನ್ ಸೀನ್ಗಳಿರುತ್ತಲ್ಲ ಅಲ್ಲಿ ಯುದ್ಧ ಮಾಡಿ. ಅಲ್ಲಿ ಯುದ್ಧ ಮಾಡಿ ಗೆಲ್ತಾ ಇರುವಂಥ ಸಿನಿಮಾಗಳು ಕಣ್ಮುಂದೆ ಇದೆ. ದುರಂಧರ್ ಸಿನಿಮಾ ಎಂಥ ಅದ್ಭುತವಾದ ಸಿನಿಮಾವನ್ನು, ಕತೆ ಏನಿದೆಯೋ ಇನ್ಕ್ರೆಡಿಬಲ್ ಇವೆಂಟ್ಸ್, ಏನೋ ರಿಯಲ್ ಏನೋ ಇನ್ಸಿಡೆಂಟ್ಸ್ ಬೇಸ್ಡ್ ಅಂತ ಇದ್ದಾರೆ, ಬಟ್ ಅದೆಲ್ಲ ಚರ್ಚೆ ಬೇರೆ. ಆದರೆ ಒಂದು ಸಿನಿಮಾವನ್ನು ಎಷ್ಟು ಅದ್ಭುತವಾಗಿ ತೆಗೆದಿದ್ದಾರೆ ಅನ್ನೋದಕ್ಕೆ ದುರಂಧರ್ ಒಂದು ಎಕ್ಸಾಂಪಲ್. ಅದನ್ನು ಈಗ ಜನ ನೋಡ್ತಾ 500-600 ಸಾವಿರ ಕೋಟಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಕನ್ನಡದಲ್ಲಿ ಒಂದು ಸಿನಿಮಾ ಕಾಂತಾರ ಬಿಟ್ಟರೆ 100 ಕೋಟಿ ಮುಟ್ಟೋದಕ್ಕೆ ಒದ್ದಾಡ್ತಾ ಇದೆ. ಇದೇ ಕನ್ನಡ ಇಂಡಸ್ಟ್ರಿನೇ KGF, ಕಾಂತಾರ ಅಂಥ ಸಿನಿಮಾಗಳನ್ನು ಕೊಟ್ಟಿರೋದು. ಅದೇ ಕನ್ನಡ ಇಂಡಸ್ಟ್ರಿ ಈಗ ಒಂದು 100 ಕೋಟಿ ಸಿನಿಮಾ ಆಗೋದಕ್ಕೆ ಒದ್ದಾಡ್ತಾ ಇದೆ ಅಂದರೆ, ನೀವು ಯುದ್ಧ ಮಾಡಬೇಕಾಗಿರೋದು ಸಿನಿಮಾ ಮೇಕಿಂಗಲ್ಲಿ, ಕತೆ, ಚಿತ್ರಕಥೆಯ ಮೇಕಿಂಗಲ್ಲಿ, ಸ್ಟಾರ್ ಕ್ಯಾಸ್ಟ್ ಏನು ಸೆಲೆಕ್ಟ್ ಮಾಡ್ತೀರಾ ಅದರಲ್ಲಿ, ಟೋಟಲ್ ಸಿನಿಮಾ 24 ಕ್ರಾಫ್ಟ್ಸ್ ಏನಿದೆ ಅದರಲ್ಲಿ ಯುದ್ಧ ಮಾಡಿ. ಸುಮ್ಮನೆ ವೇದಿಕೆ ಮೇಲೆ ನಿಂತ್ಕೊಂಡು ಯುದ್ಧ ಮಾಡೋದ್ರಿಂದ ಸಿನಿಮಾ ಗೆಲ್ಲೋದಿಲ್ಲ. ಈ ವರ್ಷ ಕನ್ನಡ ಇಂಡಸ್ಟ್ರಿ 295+ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಗೆದ್ದಿರೋದು 2 ಸಿನಿಮಾ, ಒಂದು ಸೂಫ್ರಮ್ ಸೋ, ಇನ್ನೊಂದು ಕಾಂತಾರ, ಸೂಪರ್ ಹಿಟ್ ಆಗಿರುವಂಥ ಸಿನಿಮಾಗಳು. ಅದನ್ನು ಬಿಟ್ಟರೆ ಬೇರೆ ಸಿನಿಮಾಗಳೆಲ್ಲ ಆವ್ರೇಜ್. ಹಾಕಿದ ಬಜೆಟ್ಟು ತಗೊಳಕ್ಕಾಗಿರೋದು ಕೆಲವೇ ಸಿನಿಮಾಗಳಿಗೆ.
ಉಳಿದ ಬಹುತೇಕ ಸಿನಿಮಾಗಳು, ನೀವು 200+ ಸಿನಿಮಾಗಳು ಹಾಕಿದ ಬಜೆಟ್ಟೇ ವಾಪಸ್ ಬಂದಿಲ್ಲ ಅಂದರೆ ಸ್ಟಾರ್ ಸಿನಿಮಾಗಳನ್ನು ಸೇರಿಕೊಂಡು ನೀವು ಮಾಡ್ತಿರೋ ಸಿನಿಮಾ ಏನೂ ಇಲ್ಲ, ಮಾತಾಡೋದು ಮಾತ್ರ ಏನು ಹೇಳಬೇಕೋ ಗೊತ್ತಿಲ್ಲ. ಹಾಗಾಗಿ ಕನ್ನಡ ಇಂಡಸ್ಟ್ರಿ ಸಿನಿಮಾಗಳು ಗೆಲ್ಲಬೇಕು, ಸಿನಿಮಾಗಳು ಹೆಚ್ಚು ಸುದ್ದಿ ಮಾಡಬೇಕೇ ಹೊರತು ಸ್ಟಾರ್ ವಾರ್ಗಳಲ್ಲ, ಫ್ಯಾನ್ಸ್ಗಳ ವಾರ್ ಅಲ್ಲ. ಅದರಲ್ಲೂ ದರ್ಶನ್ ಸದ್ಯ ಜೈಲಲ್ಲಿದ್ದಾರೆ. ಅವ್ರು ಮಾತಾಡಿರುವಂಥ ವಿಚಾರ ಈಗ ನೆಹರು ಮೈದಾನದ ಏನು ಹುಬ್ಬಳ್ಳಿ ವೇದಿಕೆಯಲ್ಲಿ ಮಾತಾಡಿದ್ದು ಅದು ಬೇರೆಯದ್ದೇ ಸಂದರ್ಭಕ್ಕೆ ಅದನ್ನು ಕನೆಕ್ಟ್ ಮಾಡಿ ಸುದೀಪ್ ಅವರು ಹುಬ್ಬಳ್ಳಿಗೆ ಹೋದಾಗಲೇ ಮಾತಾಡಿದ್ರು. ಅದು ದರ್ಶನ್ಗೆ ಕೊಟ್ಟಿರೋ ಕೌಂಟ್ರ್ ಅನ್ನೋ ರೀತಿ ಅದನ್ನು ಕನ್ಸಿಡರ್ ಮಾಡಿಕೊಂಡು, ಇಲ್ಲ ವಿಜಯಲಕ್ಷ್ಮಿ ಅವರು ಯಾವುದೋ ವೇದಿಕೆಯಲ್ಲಿ ಮಾತಾಡಿದಾಗ ಯಾರ್ಯಾರೋ ಏನೇನೋ ಮಾತಾಡ್ತಾರೆ ಅಂತ ಹೇಳುವಂಥದ್ದು ಸುದೀಪ್ಗೆ ಮಾಡಿರುವಂಥ ಕೌಂಟ್ರು ಅಂದ್ಕೊಂಡು, ಅಥವಾ ಧನ್ವೀರ್ ಹಾಕೊಂಡಿರೋ ಸ್ಟೇಟಸನ್ನು ನೋಡಿಕೊಂಡು ಇದು ದರ್ಶನ್ ಸುದೀಪ್ ಅವರ ಫ್ಯಾನ್ಸಿಗೆ ಸುದೀಪ್ಗೆ ಕೊಡ್ತಾ ಇರುವಂಥ ಕೌಂಟ್ರ್ ಅಂತ ಅಂದ್ಕೊಳ್ಳೋದು, ಅದಕ್ಕೋಸ್ಕರ ಕಿತ್ತಾಡ್ಕೊಳ್ಳೋದು ದಡ್ಡತನ, ಮೂರ್ಖತನ ಆಗುತ್ತೆ. ಇದು ಹೆಚ್ಚಾಗದೆ ಈ ವಿವಾದ ಇನ್ನೂ ದೊಡ್ಡದಾಗದೆ ಇಲ್ಲಿಗೆ ನಿಂತು ಹೋದರೆ ಅಟ್ಲೀಸ್ಟ್ ಜನರ ತಲೆ ನೆಮ್ಮದಿಯಾಗಿರುತ್ತೆ. ಇಲ್ಲಾಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಜನರ ತಲೆ ಹಾಳು ಮಾಡೋದಕ್ಕೆ ಮತ್ತೊಂದಷ್ಟು ಕಮೆಂಟು, ಏನು ಒಂದಷ್ಟು ಪೋಸ್ಟ್ಗಳು, ಅದರ ವಾರ್ಗಳು ಶುರುವಾಗುತ್ತೆ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಇದು ಯಾವುದಕ್ಕೂ ಸಂಬಂಧ ಇಲ್ಲ. ಸದ್ಯ ಯಾರ ಮೇಲೂ ಯುದ್ಧ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಕಳಕಳಿ. ಈ ರೀತಿ ಮತ್ತಷ್ಟು ಸುದ್ದಿಗಳ ಜೊತೆ, ಸಿನಿಮಾ, ರಾಜಕೀಯ ವಿಷಯ ವಿಶ್ಲೇಷಣೆಗಳ ಜೊತೆ ಒನ್ ಇಂಡಿಯಾ ಕನ್ನಡ ಫಿಲ್ಮಿ ಬೀಟ್ನಲ್ಲಿ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಫಿಲ್ಮಿ ಬೀಟ್, ಹಾಗೆ ಒನ್ ಇಂಡಿಯಾ ಕನ್ನಡ.